ಹಲೋ ಮಕ್ಕಳೇ, ಪರೀಕ್ಷೆ ಸಮೀಪಿಸ್ತಾ ಇದೆ. ಎಲ್ಲರೂ ಓದ್ತಾ ಇದ್ದೀರಲ್ಲ? ಓಕೆ, ನಾವು ಇವತ್ತು ಭಾರತದ ಮೇಲ್ಮೈ ಲಕ್ಷಣಗಳು ಈ ಪಾಠದ ಬಗ್ಗೆ ಏನೇನು ಓದ್ಕೊಂಡಿವಿ ಅನ್ನೋದನ್ನು ಮತ್ತೊಮ್ಮೆ ನಮ್ಮಷ್ಟಕ್ಕೆ ನಾವೇ ಮೌಲ್ಯಮಾಪನ ಮಾಡ್ಕೊಳ್ಳೋಣವಾ? ಈ ಕಲಿಕೆಗೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ಕ್ವಶನ್ ಪೇಪರನ್ನು ನಿಮಗೆ ಕೊಟ್ಟಿದ್ದೀನಿ. ಅದರ ಮೇಲೆ QR ಕೋಡ್ ಇದೆ. ಅದನ್ನು ಸ್ಕ್ಯಾನ್ ಮಾಡೋದ್ರ ಮೂಲಕ ಈ ಎಲ್ಲ ಪ್ರಶ್ನೆಗಳನ್ನು ನೀವು ನೋಡ್ತಾ ಇದ್ದೀರಲ್ವಾ? ಓಕೆ, ನೋಡಿ, ನಿಮಗೆ ಕೊಟ್ಟಿರ್ತಕ್ಕಂತಹ ಪ್ರಶ್ನೆ ಪತ್ರಿಕೆಯಲ್ಲಿ ಸರಿಯಾದ ಉತ್ತರಗಳನ್ನು ಬರಿಬೇಕು. ಓಕೆ, ಇವತ್ತು ಭೂಗೋಳ ಅಧ್ಯಾಯ 2 ಭಾರತದ ಮೇಲ್ಮೈ ಲಕ್ಷಣಗಳನ್ನು ನೋಡೋಣ. ಇವಾಗ ಮದ್ದಿಗೆ ಕೊಟ್ಟಿರ್ತಕ್ಕಂತಹ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತವಾದ ಉತ್ತರಗಳಿಂದ ಭರ್ತಿ ಮಾಡಿ ನೋಡೋಣವಾ? ಮಹಾ ಹಿಮಾಲಯ ಸರಣಿಗಳನ್ನು ಡ್ಯಾಶ್ ಎಂತಲೂ ಕರೆಯಲಾಗುತ್ತದೆ. ಯೋಚನೆ ಮಾಡಿರಿ.
ಅಂಶಗಳು ಉತ್ತರ ಪರ್ವತದ ಬಗ್ಗೆ ಪ್ರಶ್ನೆ ಕೇಳಿದಾಗ ಬರಬೇಕು. ಆನಂತರದ ಇನ್ನೊಂದು ಸ್ವಲ್ಪ ಮಾಹಿತಿ ಕೊಡ್ಬೋದಾದರೆ, ಭಾರತದಲ್ಲಿ ಪಶ್ಚಿಮದಲ್ಲಿ ಸಿಂಧೂ ನದಿ ಕಂದರದಿಂದ ಪೂರ್ವದಲ್ಲಿ ಬ್ರಹ್ಮಪುತ್ರ ನದಿವರೆಗೆ ಈ ಪರ್ವತ ಹಬ್ಬಿದೆ. ಅಂದರೆ ಈ ನದಿ ಕಂದರದವರೆಗೆ ಹಬ್ಬಿವೆ. 2400 ಕಿಲೋಮೀಟ್ರ್ ಉದ್ದ ಹಾಗೂ 240ರಿಂದ 320 ಕಿಲೋಮೀಟರ್ ಅಗಲವಾಗಿದೆ. ಪೂರ್ವದೆಡೆಗೆ ಹೋದಂತೆ ಕಿರಿದಾಗುತ್ತವೆ. ಸುಮಾರು 5 ಲಕ್ಷ ಚದರ ಕಿಲೋಮೀಟರ್ಗಳಲ್ಲಿ ಹರಡಿವೆ. ಭಾರತದ ಕಡೆಗೆ ಅಂದರೆ ದಕ್ಷಿಣ ಕಡಿದಾಗಿ ಹಾಗೂ ಟಿಬೆಟ್ ಕಡೆಗೆ ಅಂದರೆ ಉತ್ತರ ಕಡೆಗೆ ಏನಾಗಿದೆ, ಅಲ್ಲಿ ಇಳಿಜಾರನ್ನು ಹೊಂದಿದೆ. ಮಹಾ ಹಿಮಾಲಯದ ಬಗ್ಗೆ ತಿಳಿಸಿ. 5ನೇ ಪ್ರಶ್ನೆ ನೋಡೋಣ. ಇವು ಹಿಮಾಲಯದ ಪರ್ವತಗಳ ಮಧ್ಯದಲ್ಲಿರುವ ಅವಿರತ ಮತ್ತು ಅತಿ ಎತ್ತರವಾದ ಸರಣಿ. ಇವುಗಳ ಸರಾಸರಿ ಎತ್ತರ ಸಮುದ್ರ ಮಟ್ಟದಿಂದ 6100 ಮೀಟರ್. ಇಲ್ಲಿ ಹಲವು ಎತ್ತರವಾದ ಶಿಖರಗಳಿವೆ. ಅವುಗಳಲ್ಲಿ ಮೌಂಟ್ ಎವರೆಸ್ಟ್ ಪ್ರಪಂಚದಲ್ಲಿಯೇ ಎತ್ತರವಾದ ಶಿಖರ, 8848 ಮೀಟರ್. ಈ ಸರಣಿಯು ವರ್ಷವೆಲ್ಲ ಹಿಮಾವೃತವಾಗಿರುವುದರಿಂದ ಇದನ್ನು ಹಿಮಾದ್ರಿ ಎಂದು ಕರೆಯಲಾಗುತ್ತದೆ. ಗಂಗೋತ್ರಿ, ಯಮುನೋತ್ರಿ ಹಿಮನದಿಗಳು, ಬುರ್ಜಿಲಾ, ಜೋಜಿಲಾ, ಸಿಪ್ಕಿಲಾ ಪರ್ವತ ಘಾಟಿಗಳಿವೆ. ಹಿಮಾದ್ರಿ ಸರಣಿಗಳಿಂದ ಉತ್ತರಕ್ಕೆ ಕಂಡುಬರುವ ಪರ್ವತಗಳನ್ನು ಹೊರ ಹಿಮಾಲಯಗಳೆಂದು ಕರೆಯಲಾಗಿದೆ. K2 ಅಥವಾ ಗಾಡ್ವಿನ್ ಆಸ್ಟಿನ್ ಎಂಬ ಎತ್ತರವಾದ ಶಿಖರವಿದೆ. ಇದು ಭಾರತದ ಎತ್ತರವಾದ ಶಿಖರ. ಇನ್ನು ಮುಂದಿನ ಪ್ರಶ್ನೆ, ಒಳ ಹಿಮಾಲಯದ ಬಗ್ಗೆ ತಿಳಿಸಿ. ನೋಡೋಣ ಉತ್ತರನ. ಕೇಳ್ತಾ ಇದ್ದೀರಲ್ಲ, ಇದು ಮಹಾ ಹಿಮಾಲಯದ ದಕ್ಷಿಣದಲ್ಲಿದೆ. ಇದನ್ನು ಹಿಮಾಚಲ್ ಸರಣಿ ಅಂತಲೂ ಕರೆಯುತ್ತಾರೆ. ಸುಮಾರು 60ರಿಂದ 80 ಕಿಲೋಮೀಟರ್ ಅಗಲ ಮತ್ತು 1500ರಿಂದ 4500 ಕಿಲೋಮೀಟರ್ ಎತ್ತರವಾಗಿದೆ. ಇದರ ಪೂರ್ವ ಭಾಗವು ಅರಣ್ಯಗಳಿಂದ ಆವರಿಸಿದೆ. ಪೀರ್ ಪಂಜಾಲ್, ದೌಲ್ಧರ್, ನಾಗತಿಬಾ, ಮುಸ್ಸೋರಿ, ಮಹಾಭಾರತ್, ಡಾರ್ಜಿಲಿಂಗ್ ಎಂಬ ಸಮಾನಾಂತರ ಸರಣಿಗಳಿವೆ. ಕಾಶ್ಮೀರ್ ಕಣಿವೆ, ಕಾಂಗ್ರಾ ಕಣಿವೆ, ಕುಲು ಕಣಿವೆಗಳಿವೆ. ಸಿಮ್ಲಾ, ರಾಣಿಖೇಟ್, ಮುಸ್ಸೋರಿ, ನೈನಿತಾಲ್ ಮತ್ತು ಡಾರ್ಜಿಲಿಂಗ್ ಗಿರಿಧಾಮಗಳಿವೆ. ಏನು ಇವೆಲ್ಲ ಕೇಳಿಬಿಟ್ರೆ ಒಳ ಹಿಮಾಲಯ ಅಥವಾ ಹಿಮಾಲಯ ಪ್ರದೇಶಕ್ಕೆ ಪ್ರವಾಸ ಹೋಗ್ಬೇಕಂದಿಸ್ತದೆ ನಿಮಗೆ. ವೆರಿ ಗುಡ್. ಹೌದು, ಇವೆಲ್ಲ ಹೆಸರುಗಳನ್ನು ಕೇಳಿದರೆ ಇಂಥ ಒಂದು ನೈಸರ್ಗಿಕ ಪರಿಸರವನ್ನು, ಇಂಥ ಒಂದು ಉಲ್ಲಾಸಮಯ ತಾಣವನ್ನು ನೋಡಬೇಕನ್ನೋದು ಎಲ್ರಿಗಿಷ್ಟ. ಹೌದು, ಓಕೆ ಇರಲಿ. ಇನ್ನು ಶಿವಾಲಿಕ್ ಬೆಟ್ಟಗಳ ಬಗ್ಗೆ ನೋಡೋಣ ನಾವು. ಇವು ಹಿಮಾಲಯದ ಹೊರಗಿನ ಅಥವಾ ಪಾದಭಾಗದ ಸರಣಿಗಳಾಗಿವೆ. ಪ್ರಧಾನ ಹಿಮಾಲಯದ ದಕ್ಷಿಣ ಭಾಗದಲ್ಲಿವೆ. ಜಮ್ಮು ಕಾಶ್ಮೀರದಿಂದ ಅರುಣಾಚಲ ಪ್ರದೇಶದವರೆಗೆ ಕಣಿವೆಗಳು ಹಬ್ಬಿದ್ದು ಇವುಗಳನ್ನು ಡೂನ್ಸ್ ಎಂದು ಕರೆಯಲಾಗುತ್ತದೆ. ಇನ್ನು ಹಿಮಾಲಯದ ಪ್ರಾಮುಖ್ಯತೆ, ಮಾಮೂಲಿಯಾಗಿ ಪ್ರತಿ ವರ್ಷ ಕೇಳ್ತಕ್ಕಂಥ ಪ್ರಶ್ನೆ ಮತ್ತು ಎಲ್ಲರೂ ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಮಹತ್ವವಾಗಿರ್ತಕ್ಕಂಥ ಮಾಹಿತಿ ಏನಪ್ಪ, ಹಿಮಾಲಯದ ಪ್ರಾಮುಖ್ಯತೆ ಏನು ನೋಡೋಣ. ಹಿಮಾಲಯ ಪರ್ವತಗಳು ನೈಸರ್ಗಿಕ ಗಡಿಗಳಾಗಿದ್ದು ಪರಕೀಯರ ದಾಳಿ ಹಾಗೂ ಮಧ್ಯ ಏಷ್ಯಾದಿಂದ ಬೀಸುವ ಶೀತ ಗಾಳಿಯನ್ನು ನಿಯಂತ್ರಿಸುತ್ತವೆ. ಮಳೆ ಮಾರುತಗಳನ್ನು ತಡೆದು ಅಧಿಕ ಮಳೆಯಾಗಲು ನೆರವಾಗುತ್ತವೆ. ಅವುಗಳ ಇಳಿಜಾರುಗಳಲ್ಲಿ ದಟ್ಟ ಕಾಡುಗಳಿವೆ ಮತ್ತು ನೆಡುತೋಟದ ಬೆಳೆಗಳಿಗೆ ಸೂಕ್ತವಾಗಿವೆ. ಖನಿಜಗಳ ಉಗ್ರಾಣಗಳಾಗಿವೆ. ಹಲವು ನದಿಗಳ ಉಗಮ ಸ್ಥಾನ. ಇಲ್ಲಿನ ಜಲಪಾತಗಳು ಜಲವಿದ್ಯುತ್ ಶಕ್ತಿ ಉತ್ಪಾದನೆಗೆ ಉಪಯುಕ್ತವಾಗಿವೆ. ಉತ್ತರದ ಮೈದಾನದ ಬಗ್ಗೆ ಹೇಳ್ತೀರಾ ನೀವು ಯಾರಾದರೂ? ಉತ್ತರದ ಮೈದಾನದ ಪ್ರಾಮುಖ್ಯತೆ ತಿಳಿಸ್ರಿ ನೋಡೋಣ.
ಹೇಳ ನೋಡೋಣ ಉತ್ತರನ. ಇದು ಹಿಮಾಲಯ ಪರ್ವತಗಳು ಮತ್ತು ಪರ್ಯಾಯ ಪ್ರಸ್ಥಭೂಮಿಯ ನಡುವೆ ವಿಸ್ತರಿಸಿದೆ. ಸಟ್ಲೇಜ್, ಗಂಗಾ ಮತ್ತು ಬ್ರಹ್ಮಪುತ್ರ ಈ 3 ನದಿಗಳ ಸಂಚಯ ಕಾರ್ಯದಿಂದ ನಿರ್ಮಾಣಗೊಂಡಿದ್ದು. ಪ್ರಪಂಚದ ಅತಿ ವಿಶಾಲವಾದ ಮೆಕ್ಕಲು ಮಣ್ಣು ಮೈದಾನ ಪೂರ್ವ ಪಶ್ಚಿಮವಾಗಿ 2500 ಕಿಲೋಮೀಟರ್ ಉದ್ದಕ್ಕೆ ಈ ಒಂದು ಪ್ರದೇಶ ಹರಡಿದೆ. ಸರಾಸರಿ ಅಗಲ 240ರಿಂದ 340 ಕಿಲೋಮೀಟರ್ಗಳು, ಸುಮಾರು 7 ಲಕ್ಷ ಚದರ ಕಿಲೋಮೀಟರ್ ಪ್ರದೇಶವನ್ನಾವರಿಸಿದೆ. ಸಮತಟ್ಟಾದ ಮೈದಾನ, ಇದರ ಮೇಲ್ಭಾಗದಲ್ಲಿ ಎಲ್ಲಿಯೂ ಕಲ್ಲುಗಳು ಕಂಡುಬರುವುದಿಲ್ಲ. ಉತ್ತರ ಮೈದಾನವು ವಿಶಾಲವಾದ ಮೈದಾನ, ಫಲವತ್ತಾಗಿದೆ ಮತ್ತು ಇಲ್ಲಿ ಸಾರ್ವಕಾಲಿಕ ನದಿಗಳು ಹರಿಯುತ್ತವೆ. ಇಲ್ಲಿನ ಸಮತಟ್ಟಾದ ಭೂಮಿಯು ರಸ್ತೆ, ರೈಲು ಮಾರ್ಗಗಳ ನಿರ್ಮಾಣ ಮತ್ತು ಸಂಪರ್ಕ ಮಾಧ್ಯಮಕ್ಕೂ ಯೋಗ್ಯ. ಕೈಗಾರೀಕರಣ, ನಗರೀಕರಣ ಮತ್ತು ವ್ಯಾಪಾರಕ್ಕೂ ಇವು ನೆರವಾಗುತ್ತದೆ. ಇನ್ನು ಮುಂದಿನ ಪ್ರಶ್ನೆ, ಪರ್ಯಾಯ ಪ್ರಸ್ಥಭೂಮಿಯ ಪ್ರಾಮುಖ್ಯತೆಯನ್ನು ತಿಳಿಸಿ. ಭಾರತದ ಪ್ರಾಕೃತಿಕ ವಿಭಾಗಗಳಲ್ಲಿ ಅತ್ಯಂತ ವಿಶಾಲವಾದುದು ಗೋಂಡ್ವಾನ ಭೂಭಾಗಕ್ಕೆ ಸೇರಿದೆ. ಪುರಾತನ ಶಿಲೆಗಳಿಂದ ಇದು ರಚಿತವಾಗಿದೆ. ಉತ್ತರದ ಮೈದಾನದಿಂದ ದಕ್ಷಿಣ ಭಾಗದಲ್ಲಿದೆ ಮತ್ತು ಸುಮಾರು 16 ಲಕ್ಷ ಚದರ ಕಿಲೋಮೀಟರ್ ಪ್ರದೇಶವನ್ನು ಆವರಿಸಿದೆ. ಇದು ತ್ರಿಕೋನಾಕಾರದಲ್ಲಿದ್ದು, ಅಂದರೆ ಟ್ರಯಾಂಗಲ್ ಶೇಪ್. ಇದರ ದಕ್ಷಿಣ ತುದಿಯು ಕನ್ಯಾಕುಮಾರಿ ಭೂಶಿರವಾಗಿದೆ. ಅನೇಕ ಬೆಟ್ಟ ಮತ್ತು ಪ್ರಸ್ಥಭೂಮಿಗಳಿಂದ ಆವರಿಸಿದೆ. ಉದಾಹರಣೆ ಹೇಳೋದಾದರೆ ಅರಾವಳಿ, ವಿಂಧ್ಯ, ಸಾತ್ಪುರ್, ಪಶ್ಚಿಮ ಘಟ್ಟಗಳು, ಪೂರ್ವ ಘಟ್ಟಗಳು, ಛೋಟನಾಗ್ಪುರ್ ಸರಣಿ, ದಕ್ಕನ್ ಪ್ರಸ್ಥಭೂಮಿ, ಮಾಳ್ವಾ ಪ್ರಸ್ಥಭೂಮಿ ಮೊದಲಾದವುಗಳು. ಓಕೆನಾ? ಈಗ ಒಂದು ಸಣ್ಣ ಚಟುವಟಿಕೆ ಮಾಡೋಣ. ಇಲ್ಲಿ ಪಶ್ಚಿಮ ಘಟ್ಟಗಳನ್ನು ಕೊಟ್ಟೀನಿ, ಈ ಕಡೆ ಪೂರ್ವ ಘಟ್ಟಗಳನ್ನು ಕೊಟ್ಟೀನಿ. ಪಶ್ಚಿಮ ಘಟ್ಟ ಪೂರ್ವ ಘಟ್ಟಗಳಿಗೆ ಇರ್ತಕ್ಕಂಥ ವ್ಯತ್ಯಾಸ ಏನು ಅನ್ನೋದನ್ನು ನೋಡ್ತಾ ಹೋಗೋಣ. ಇಲ್ಲಿ ನೀವು ಯಾವ ರೀತಿ ನೆನಪಿಡ್ಬೇಕಂದ್ರೆ, ಒಂದು ಪಾಸಿಟಿವ್ ಆಗಿದ್ದರೆ ಅಪೋಸಿಟ್ ನೆಗೆಟಿವ್ ಆಗಿರ್ತದೆ, ಇಲ್ಲಿ ನೆಗೆಟಿವ್ ಆಗಿದ್ದರೆ ಅಪೋಸಿಟ್ ಪಾಸಿಟಿವ್ ಆಗಿರ್ತದೆ. ಈ ರೀತಿ ಇರ್ತದೆ. ಇವುಗಳನ್ನು ನೆನಪಿಟ್ಕೊಳ್ರಿ. ಪಶ್ಚಿಮ ಘಟ್ಟಗಳು ಏನಾಗಿವೆ? ನಿರಂತರ ಸರಣಿಗಳು. ಹಾಗಾದರೆ ಪೂರ್ವ ಘಟ್ಟಗಳು ಹೇಳಿ ನೋಡೋಣ. ನಿರಂತರವಾಗಿಲ್ಲದ ಸರಣಿಗಳು. ಎತ್ತರವಾದ ಪಶ್ಚಿಮ ಘಟ್ಟಗಳು ಎತ್ತರವಾದ ಪರ್ವತ ಶ್ರೇಣಿಗಳನ್ನು ಹೊಂದಿದ್ರೆ, ಪೂರ್ವ ಘಟ್ಟಗಳು ಎತ್ತರವಾದ ಪರ್ವತ ಶ್ರೇಣಿಗಳನ್ನು ಹೊಂದಿಲ್ಲ. ಪಶ್ಚಿಮ ಘಟ್ಟಗಳು ಅರಬ್ಬಿ ಸಮುದ್ರಕ್ಕೆ ಹತ್ತಿರವಾಗಿದ್ದರೆ, ಪೂರ್ವ ಘಟ್ಟಗಳು ಬಂಗಾಳ ಕೊಲ್ಲಿ ಸಮುದ್ರಕ್ಕೆ ಹತ್ತಿರವಾಗಿವೆ. ಮತ್ತು ಈ ರೀತಿ ಉತ್ತರ ಬರೆಯುವಾಗ ಅರಬ್ಬಿ ಸಮುದ್ರಕ್ಕೆ ಇವು ಹತ್ತಿರವಾಗ ಅವು ದೂರಾಗ್ಯಾವ ಅಂತ ಬರೆದಿರಿ. ಹಾಗಲ್ಲ, ಪಶ್ಚಿಮ ಘಟ್ಟಗಳು ಅರಬ್ಬಿ ಸಮುದ್ರಕ್ಕೆ ಹತ್ತಿರವಾಗಿದ್ದರೆ, ಪೂರ್ವ ಘಟ್ಟಗಳು ಬಂಗಾಳ ಕೊಲ್ಲಿ, ಯಾಕಂದರೆ ಅದರ ದಂಡೆ ಬಂಗಾಳ ಕೊಲ್ಲಿನೇ. ಓಕೆನಾ? ಪಶ್ಚಿಮ ಕರಾವಳಿಗೆ ಹೊಂದಿಕೊಂಡಂತಿವೆ ಯಾವುವು? ಪಶ್ಚಿಮ ಘಟ್ಟಗಳು ಪಶ್ಚಿಮ ಕರಾವಳಿಗೆ, ಪೂರ್ವ ಘಟ್ಟಗಳು ಮತ್ತು ಪೂರ್ವ ಕರಾವಳಿಗೆ ಹೊಂದಿಕೊಂಡಂತಿವೆ. ಇನ್ನು ಅಣೈಮುಡಿ ಎತ್ತರವಾದ ಶಿಖರ ಎಲ್ಲಿ? ಪಶ್ಚಿಮ ಘಟ್ಟದಲ್ಲಿ. ಪೂರ್ವ ಘಟ್ಟದಲ್ಲಿ ಆರ್ಮಕೊಂಡ ಎತ್ತರವಾದ ಶಿಖರ. ಖುಷಿ ಅನ್ನಿಸ್ತದಿಲ್ಲ ನೋಡಲಿಕ್ಕೆ? ಇನ್ನು ಪಶ್ಚಿಮ ಘಟ್ಟಗಳು ಸಹ್ಯಾದ್ರಿ ಪರ್ವತಗಳೆಂದು ಕರೆಯುತ್ತಾರೆ. ಇದರಲ್ಲಿರ್ತಕ್ಕಂಥ ಘಟ್ಟ ಪ್ರದೇಶಗಳನ್ನು ಸಹ್ಯಾದ್ರಿ ಅಂತ ಕರೆದ್ರೆ, ಇಲ್ಲಿ ಮಹೇಂದ್ರ ಪರ್ವತಗಳೆಂದು ಕರೆಯುತ್ತಾರೆ. ಎಲ್ಲೇ? ಪೂರ್ವ ಘಟ್ಟದಲ್ಲಿ. ಪಶ್ಚಿಮ ಘಟ್ಟದಲ್ಲಿ ಅನೇಕ ಜಲಪಾತಗಳವ. ಜೋಗದ ಅಬ್ಬೆ ಫಾಲ್ಸ್ ಅದ, ಹೌದಾ? ಇಲ್ಲೇ ಕಡಿಮೆ ಜಲಪಾತಗಳ ಉಗಮ ಸ್ಥಾನ. ಕಿಳಿಯೂರು, ತಲಕೋಣ ಅಂತಕ್ಕಂಥ 2 ಜಲಪಾತಗಳು ಮಾತ್ರ ಇಲ್ಲೇ ಅವ. ಓಕೆನಾ? ಕಚ್ನಿಂದ ಕನ್ಯಾಕುಮಾರಿವರೆಗೆ ಪಶ್ಚಿಮ ಘಟ್ಟಗಳು ಹಬ್ಬಿವೆ. ಪೂರ್ವ ಘಟ್ಟಗಳು ಗಂಗಾ ನದಿ ಹೇಗಿದೆ? ಗಂಗಾ ನದಿ ಮುಖಜದಿಂದ ಕನ್ಯಾಕುಮಾರಿವರೆಗೆ
ಹಬ್ಬಿದೆ. ಓಕೆನಾ? ಇನ್ನು ಮುಂದಿನ ನೋಡೋಣ ಮತ್ತಿನ್ನೇನೋ ವ್ಯತ್ಯಾಸ ಅಂತ. ಪಶ್ಚಿಮ ಘಟ್ಟ ಮತ್ತು ಅರಬ್ಬಿ ಸಮುದ್ರಗಳ ನಡುವೆ ಇದೆ. ಇದು ಪೂರ್ವ ಘಟ್ಟಗಳು ಬಂಗಾಳ ಕೊಲ್ಲಿಗಳ ನಡುವೆ ಇದೆ. ಕಚ್ಚಿನಿಂದ ಕನ್ಯಾಕುಮಾರಿಗೆ ವಿಸ್ತರಿಸಿದರೆ ಇದು ಸುವರ್ಣರೇಖಾ ನದಿಯಿಂದ ಕನ್ಯಾಕುಮಾರಿವರೆಗೆ ಪೂರ್ವ ಕರಾವಳಿ ವಿಸ್ತರಿಸಿದೆ. ಪಶ್ಚಿಮ ಕರಾವಳಿ ಕಿರಿದಾಗಿದ್ದು ಕಡಿದಾದ ಇಳಿಜಾರು ಮತ್ತು ಶಿಲಾಮಯವಾಗಿದೆ. ಪೂರ್ವ ಕರಾವಳಿ ಅಗಲವಾಗಿದೆ ಮತ್ತು ಸಮತಟ್ಟಾಗಿದೆ. ಪಶ್ಚಿಮ ಕರಾವಳಿ ಕೊಂಕಣ, ಕೆನ್ರಾ, ಮಲಬಾರ್ ತೀರಗಳಿವೆ. ಪೂರ್ವ ಕರಾವಳಿಯಲ್ಲಿ ಉತ್ತರ ಸರ್ಕಾರ್, ಉತ್ಕಲ್, ಕೋರಮಂಡಲ ತೀರಗಳಿವೆ. ಪಶ್ಚಿಮ ಕರಾವಳಿಯಲ್ಲಿ ಶರಾವತಿ, ಕಾಳಿ, ನೇತ್ರಾವತಿ, ಮಹಾದಾಯಿ, ನದಿಮುಖಜ ಭೂಮಿ, ಮಹಾನದಿ ಹೀಗೆಲ್ಲ ಇದ್ದರೆ, ಪೂರ್ವ ಕರಾವಳಿಯಲ್ಲಿ ಗೋದಾವರಿ, ಕೃಷ್ಣೆ, ಕಾವೇರಿ ನದಿ ಮುಖಜ ಭೂಮಿಯನ್ನು ಹೊಂದಿದೆ. ಪಶ್ಚಿಮ ಕರಾವಳಿಯಲ್ಲಿ ಲಗೂನ್ ಸರೋವರಗಳಿಲ್ಲ. ಪೂರ್ವ ಕರಾವಳಿಯಲ್ಲಿ ಲಗೂನ್ ಸರೋವರಗಳಿವೆ. ಅಲ್ಲಿ ಯಾವ್ಯಾವ ಅಂದರೆ ಚಿಲ್ಕಿ, ಪುಲಿಕೇಟ್, ಕೊಲ್ಲೇರು ಇವೆಲ್ಲ ಲಗೂನ್ ಸರೋವರಗಳು. ಓಕೆ ಮಕ್ಕಳೇ, ಇಲ್ಲಿವರೆಗೆ ನೀವೇನೆಂದರೆ ಭಾರತದ ಮೇಲ್ಮೈ ಲಕ್ಷಣಗಳ ಪಾಠದ ಸಂಬಂಧಪಟ್ಟಿರ್ತಕ್ಕಂತಹ ಎಲ್ಲ ಪ್ರಶ್ನೆಗಳನ್ನು, ಉತ್ತರಗಳನ್ನು, ಹೊಂದಿಸಿ ಬರೀ, ಬಿಟ್ಟ ಸ್ಥಳ ಇವೆಲ್ಲವುಗಳನ್ನು ತಿಳ್ಕೊಂಡ್ರಲ್ಲ. ನಿರಂತರ ಕಲಿಕೆಯ ಮೂಲಕವಾಗಿ ನೀವೇನೆಂದರೆ ಉತ್ತಮವಾಗಿರ್ತಕ್ಕಂಥ ಅಂಕವನ್ನು ಗಳಿಸಬೇಕು. ಹೌದಾ? ಅದೇ ರೀತಿ ಇವಾಗ ನಮ್ಮ ಜಿಲ್ಲಾ ಪಂಚಾಯತ್ ಹಾಗೂ ಸಾರ್ವಜನಿಕ ಶಿಕ್ಷಣ ಇಲಾಖೆಯಿಂದ ಚಿಗುರು ಪುಸ್ತಕ ಏನು ಕೊಟ್ಟಿದ್ದಾರಲ್ಲ, ಆ ಪುಸ್ತಕನ ಈಗಾಗಲೇ ನೀವು ಬಿಡಿಸಿಕೊಟ್ಟಿರಿ ನಮಗೆ. ಆದರೂ ಕೂಡ ಮತ್ತೊಮ್ಮೆ ಓದ್ತಾ ಇಂಥದ್ದನ್ನು ಕೇಳ್ತಾ ಹೆಚ್ಚಿನ ಅಂಕಗಳನ್ನು ಪಡಿತೀರಲ್ಲ. ಓಕೆ, ಬಾಯ್.